ಡಿ ಕೆ ಶಿವಕುಮಾರ್ ಅವರ ಒಂದು ಬಲಗೈಯನ್ನ ಬಿಹಾರದ ಎಲೆಕ್ಷನ್ ನಂತರ ತನ್ನ ಭೇಟಿಯಲ್ಲಿ ರಾಹುಲ್ ಗಾಂಧಿ ಅವರ ಮೂಲಕ ಅದನ್ನು ಕತ್ತರಿಸಿದ್ದಾರೆ. ಇದು ಸಂಪೂರ್ಣವಾಗಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಿ ಮಾಡುವಂತ ಕೆಲಸ ಅನ್ನೋದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಕನಸು ಕೇವಲ ಕನಸೇ. ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಸಹಿಸಿಕೊಂಡು ಕೂತ್ಕೊಳ್ಳುವಂತ ಒಬ್ಬ ಷಂಡ ರಾಜಕಾರಣಿ ಖಂಡಿತಕ್ಕೂ ಅಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ನವೆಂಬರ್ ಕ್ರಾಂತಿ ಆಯಿತು, ಅಕ್ಟೋಬರ್ ಕ್ರಾಂತಿ ಆಯಿತು, ಜನವರಿಯಲ್ಲಿ ಸಂಕ್ರಾಂತಿಯಲ್ಲಿ ಕ್ರಾಂತಿಯೋ ಸುನಾಮಿಯೋ ಭೂಕಂಪವೋ ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಇದರ ಮಧ್ಯೆ ಕಳೆದ 15 ದಿನಗಳ ಒಟ್ಟು ಡೆವಲಪ್ಮೆಂಟನ್ನು ಗಮನಿಸಿದರೆ, ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಟಗರು ಯಾವ ರೀತಿ ಗುಟ್ರು ಹಾಕಿತು, ನಾನೇ 5 ವರ್ಷ CM, ಯಾವುದೇ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ಈಗಲೂ ನನ್ನ ಪರವಾಗಿದೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ ಬೆನ್ನಲ್ಲೇ ಗೋಕರ್ಣದಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡಿದಂಥ ಡಿ ಕೆ ಶಿವಕುಮಾರ್, ಒಪ್ಪಂದ ನನ್ನ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಆಗಿದೆ, ಅದು ಹೈಕಮಾಂಡು ಅದಕ್ಕೆ ದೃಷ್ಟಾಂತ ಮತ್ತು ಸಾಕ್ಷಿ, ಅದು ಸಮಯ ಬಂದಾಗ ಅದರ ಪ್ರಕಾರ ಅದು ಆಗತ್ತೆ ಅನ್ನುವಂಥ ಮಾತನ್ನು ಆಡಿದರು. ಅದರ ಮೇಲೆ ಸಿದ್ದರಾಮಯ್ಯನವರ ಬಣ ಅಹಿಂದಾಸ್ತ್ರ ಮತ್ತು ದಲಿತಾಸ್ತ್ರವನ್ನ ಇಟ್ಟುಕೊಂಡು ಒಮ್ಮೆ ವಯಸ್ಸು ಮತ್ತು ಇತ್ಯಾದಿ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಪದದಿಂದ ತ್ಯಾಗವೋ ಅಥವಾ ಇಳಿಸುವಿಕೆಯೋ ಏನೋ ಒಂದು CM ಪದವಿಯಿಂದ ಕೆಳಗೆ ಇಳಿಯಬೇಕಾದಂತ ಸಂದರ್ಭ ಬಂದರೆ ಒಗ್ಗಟ್ಟಿನಿಂದ ನಿರ್ಣಾಯಕವಾಗಿ ಪರಮೇಶ್ವರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಸಿದ್ದರಾಮಯ್ಯನವರ ಬಣದ ಒಗ್ಗಟ್ಟಿನ ಒಮ್ಮತದ ತೀರ್ಮಾನಕ್ಕೆ ಬಂದ ಹಾಗೆ ಕಂಡಿತ್ತು ಪರಿಸರ. ಅದರ ಮಧ್ಯೆ ಖರ್ಗೆ ಅವರು ಹೇಳಿದ್ರು, ಹೈಕಮಾಂಡ್ ಇದರಲ್ಲಿ ಯಾವುದೇ ರೀತಿಯ ಆಸಕ್ತಿಯನ್ನು ವಹಿಸುವುದಿಲ್ಲ, ಕೈಯೂ ಹಾಕುವುದಿಲ್ಲ, ತೀರ್ಮಾನವನ್ನು ಮಾಡುವುದಿಲ್ಲ, ಸ್ಥಳೀಯ ನಾಯಕರೇ ಸ್ಥಳೀಯ ಸಮಸ್ಯೆಯನ್ನ, ಕರ್ನಾಟಕದ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ರು. ಅದರ ಮಧ್ಯೆ ಯಾವ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ SIR ಬಗ್ಗೆ ಇಡೀ ರಾಹುಲ್ ಗಾಂಧಿ ದೇಶಾದ್ಯಂತ ಭಯಂಕರವಾದಂತ ಒಂದು ಮಾಬ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ KN ರಾಜಣ್ಣ ಅವರು ಬಲೂನಿಗೆ ಸೂಜಿ ಚುಚ್ಚಿದ ಹಾಗೆ ರಾಹುಲ್ ಗಾಂಧಿಯ ಮತಚೋರಿ ಮತ್ತು SIR-ನ ಆ ಇಡೀ ಅಭಿಯಾನಕ್ಕೆ ಮುಖಭಂಗ ಆಗುವ ರೀತಿಯಲ್ಲಿ ಮಾತಾಡಿದರು. ಆ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ವರದಿ ಮಾಡಿ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರೇ ಈ ಸಂದರ್ಭದಲ್ಲಿ ಏನಾದರೂ ಹೈಕಮಾಂಡು ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಅದು ಪಕ್ಷದ ಮೇಲೂ ರಾಹುಲ್ ಗಾಂಧಿ ಅವರ ಮೇಲೂ ಬಹಳ ದೊಡ್ಡ ಪರಿಣಾಮವನ್ನು ಬೀರಬಹುದು ಅಂತ ಹೇಳಿದ ಕಾರಣಕ್ಕಾಗಿ ರಾಜೀನಾಮೆಯನ್ನು ಕೊಡುವುದಕ್ಕೂ ಅವಕಾಶ ಕೊಡದೇನೆ ಅವರನ್ನು ಡಿಸ್ಮಿಸ್ ಮಾಡಲಾಯಿತು. ಈ ಉರಿ, ಈ ಒಂದು ಪದವಿಯನ್ನು ಕಳ್ಕೊಂಡಂಥ ಒಂದು ಹತಾಶೆ ರಾಜಣ್ಣನವರನ್ನು ಯಾವ ರೀತಿ ಕಾಡ್ತು ಅಂತಂದ್ರೆ ಡಿ ಕೆ ಶಿವಕುಮಾರ್ ಮೇಲೆ ನೇರ ಆರೋಪವನ್ನ ಮಾಡಿದ್ರು. ಯಾರ್ಯಾರು ನನ್ನ ಈ ಪದಚ್ಯುತಿಗೆ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಮಾಧ್ಯಮಗಳ ಮೂಲಕ ಹೇಳಲಿಕ್ಕೆ ಶುರು ಮಾಡಿದ್ರು. ಅದರ ಜೊತೆ ಇನ್ನೂ ಮೊದಲಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರ್ದು, ಸಿದ್ದರಾಮಯ್ಯನವರ ಅಹಿಂದ ನಾಯಕ, ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವುದಷ್ಟು ಸುಲಭನೂ ಅಲ್ಲ, ಕೆಳಗಿಳಿಸಿದರೆ ಅದು ಬಹಳ ದೊಡ್ಡ ಪೆಟ್ಟಾಗತ್ತೆ ಭವಿಷ್ಯಕ್ಕೆ ಅನ್ನುವ ರೀತಿಯಲ್ಲಿ ಅವರು ಮಾತಾಡ್ತಾನೆ ಬಂದರು. ಈಗ ಡಿಸೆಂಬರ್ 17ಕ್ಕೆ ಸ್ವತಃ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲಿಕ್ಕೆ ತುಂಬ ಕಾಲದಿಂದ ಕಾಯ್ತಾ ಇದ್ದಂಥ KN ರಾಜಣ್ಣ ಕೊನೆಗೂ ಒಂದು ಸುದೀರ್ಘವಾಗಿ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ರಾಜಕೀಯ ಈಗ ಮಾಧ್ಯಮದಲ್ಲಿ ಮತ್ತು ರಾಜಕಾರಣದ ಚಾವಡಿಯಲ್ಲಿ ಬಹಳ ದೊಡ್ಡ ಚರ್ಚೆಗೆ ಆಹಾರ ಆಗಿದೆ. ಮೊದಲನೇದಾಗಿ, ನಾನು ಆಡಿದ ಮಾತು ತಿರುಚಲ್ಪಟ್ಟಿದೆ, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನನಗೊಂದು ಅವಕಾಶ ಕೊಡಬೇಕು, ನಾನು ನಿಮ್ಮೊಟ್ಟಿಗೆ ಒಂದಿಷ್ಟು ಮಾತಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರೊಟ್ಟಿಗೆ ರಾಜಣ್ಣ ಇಟ್ಟ ಬೇಡಿಕೆಯಾದರೆ, ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವುದು ಎಷ್ಟು ಅನಾಹುತಕಾರಿ ಅನ್ನೋದನ್ನು ಆ ಪತ್ರದಲ್ಲಿ ಬರೆದಿದ್ದಾರೆ. ಇದರ ನಂತರದ ಬೆಳವಣಿಗೆಯಲ್ಲೇನು, ಹಾವು ಮುಂಗುಸಿ ಹಾಗೆ ಇದ್ದಂಥ ಡಿ ಕೆ ಶಿವಕುಮಾರ್ KN ರಾಜಣ್ಣ ಎರಡೆರಡು ಬಾರಿ ಭೇಟಿಯಾದದ್ದು. ಈಗ ಮೊದಲೊಂದು ಮಾತು ಬಂದಿತ್ತು ಖರ್ಗೆ ಅವರಿಂದ, ಸಿದ್ದರಾಮಯ್ಯನವರನ್ನು ನಾವು ನೋಡ್ಕೊಳ್ತೇವೆ,
ನೀವು ಸಿದ್ದರಾಮಯ್ಯನವರ ಇಡೀ ತಂಡವನ್ನು ಒಪ್ಪಿಸಿ. ಹಾಗಾಗಿನೇ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ಜಾರ್ಜ್, ಆಮೇಲೆ ಈಗ KN ರಾಜಣ್ಣ, ಹೀಗೆ ಎಲ್ಲರನ್ನೂ ಕೂಡ MB ಪಾಟೀಲ್ ಇವರು ಎಲ್ಲರನ್ನೂ ಭೇಟಿ ಆಗ್ತಾ ಹೋದರು DK ಶಿವಕುಮಾರ್. ಎಲ್ಲೋ ಒಂದು ಕಡೆ ನಾನು ನಿಮ್ಮೊಟ್ಟಿಗಿರ್ತೇನೆ, ಆದದ್ದೆಲ್ಲ ಮರ್ತು ಬಿಡಿ, ಸಿದ್ದರಾಮಯ್ಯನವರು ಇಳಿಯುವುದು ಅನಿವಾರ್ಯ, ಸಿದ್ದರಾಮಯ್ಯನವರು ಇಳಿದಾಗ ನೀವು ಅಹಿಂದು ಮತ್ತು ದಲಿತಾಸ್ತ್ರವನ್ನ ಬಳಸಬೇಡಿ, ಪರಮೇಶ್ವರರ ಹೆಸರನ್ನ ತರಬೇಡಿ, ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇದ್ದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು ಅನ್ನುವ ರೀತಿಯಲ್ಲಿ ಅವರು ಆಶ್ವಾಸನೆಯನ್ನ ಕೊಟ್ಟದ್ದಷ್ಟೇ ಅಲ್ಲದೆ, ರಾಜಣ್ಣ ಅವರನ್ನ ಭೇಟಿಯಾದದ್ದಕ್ಕೆ ರಾಜಣ್ಣ ನಾನು ಬಹಳ ಹಳೆಯ ಒಂದು ಆಪ್ತರು, ನಮಗೆ ಅವ್ರ ಮಧ್ಯೆ ಬಹಳ ಒಳ್ಳೆಯ ಸಂಬಂಧ ಇದೆ, ಅಫೆಕ್ಸ್ ಬ್ಯಾಂಕಿಗೆ ಅವರನ್ನು ಅಧ್ಯಕ್ಷರು ಮಾಡಿದ್ದೆ ನಾನು ಅಂತ ಹೇಳಿದರು. ಅದಕ್ಕೆ ತಕ್ಷಣ ಸಿದ್ದರಾಮಯ್ಯನವರು ಉತ್ತರವನ್ನೂ ಕೊಟ್ಟಿದ್ದಾರೆ. SM ಕೃಷ್ಣ ಅವರ ಅವಧಿ ಅದು, ಅವಾಗ ಅಲ್ಲಿ ಸಹಜವಾಗಿ ಅವರು ಅಫೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾದರು, ಅದನ್ನು ನಾನೇ ಮಾಡಿದೆ ಅನ್ನೋದು ಸರಿಯಲ್ಲ ಅಂತ DK ಶಿವಕುಮಾರ್ಗೆ ಕೌಂಟ್ರನ್ನು ಕೊಟ್ಟರು. ಇನ್ನು ಖರ್ಗೆಯವರು ರಾಜ್ಯ ರಾಜಕಾರಣದ ನಾಯಕತ್ವದ ಈ ಜಗಳವನ್ನ ಅಲ್ಲಿ ಸ್ಥಳೀಯರೇ ಬಗೆಹರಿಸಿಕೊಳ್ತಾರೆ ಅಂತ ಹೇಳುವ ಮೂಲಕ ಒಂದು ಅಚ್ಚರಿಯನ್ನು ಮತ್ತು ಆಘಾತವನ್ನು ಹುಟ್ಟು ಹಾಕಿದ್ರು. ಹಾಗಾದ್ರೆ ಈಗ ಎಲ್ಲವನ್ನೂ ಹೈಕಮಾಂಡ್ ನೋಡುತ್ತೆ ಅಂತ ಹೇಳ್ತಾ AICC ಅಧ್ಯಕ್ಷತೆಗೆ ಇರುವ ಬಲ ವ್ಯಾಪ್ತಿ ಏನು ಅನ್ನುವ ಪ್ರಶ್ನೆಯನ್ನು ಖರ್ಗೆ ಅವರು ಹುಟ್ಟು ಹಾಕಿದ್ರು ಹಿಂದೆ. ಈಗ ಹೈಕಮಾಂಡ್ ಇದಕ್ಕೆ ಯಾವುದೇ ರೀತಿಯಲ್ಲಿ ಕೈ ಹಾಕುವುದಿಲ್ಲ, ಅವರವರೇ ನೋಡ್ಕೋಬೇಕು. ಹಾಗಾದ್ರೆ ಹೈಕಮಾಂಡ್ ಅಷ್ಟರ ಮಟ್ಟಿಗೆ ಭಯಗ್ರಸ್ತ ಆಗಿದೆಯೇ, ನಿಷ್ಕ್ರಿಯ ಆಗಿದೆಯೇ, ಅಸಹಾಯಕತೆಯಿಂದ ಬಳಲ್ತಾ ಇದೆಯೇ, ಈ ಎಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ನೆನಪಿದ್ದ ಹಾಗೆ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅನ್ನ ಕೆಳಗಿಳಿಸಿ ರಾಹುಲ್ ಅವರ ಪರಮಾಪ್ತನೂ ಆಗಿರುವಂತ ಸಚಿನ್ ಪೈಲಟ್ ಅನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೊರಟಾಗ ಮಾಧ್ಯಮಗಳಲ್ಲಿ ಕೂಡ ಇದು ಪ್ರಚಾರ ಆಗ್ಬಿಟ್ಟಿತ್ತು. ಅಶೋಕ್ ಗೆಹ್ಲೋಟ್ ಅನ್ನ ಕೆಳಗೆ ಇಳಿಸ್ತಾರೆ ಮತ್ತು ಸಚಿನ್ ಪೈಲಟ್ ಅನ್ನ ಮುಂದಿನ CM ಆಗಿ ನೇಮಿಸಲಾಗ್ತದೆ ಅಂತ. ಆದರೆ ಅಶೋಕ್ ಗೆಹ್ಲೋಟ್ ಹೇಗೆ ಅಲ್ಲಿ ವರ್ತಿಸಿದ್ರು ಖಡಕ್ ಆಗಿ ಅಂತಂದ್ರೆ, ಅವರಿಗೆ ಎಲ್ಲ ಶಾಸಕರ ಬೆಂಬಲ ಸಚಿನ್ ಪೈಲಟ್ಗಿಂತ ಜಾಸ್ತಿ ಇತ್ತು. ಪೂರ್ಣಾವಧಿಯನ್ನು ಅವರು ಮುಗಿಸಿದ್ರು, ಅಧಿಕಾರವನ್ನು ಬಿಟ್ಟುಕೊಟ್ಟೇ ಇಲ್ಲ. ಹೈಕಮಾಂಡ್ಗೆ ಇದಕ್ಕಿಂತ ಒಂದು ಮುಜುಗರದ ಸನ್ನಿವೇಶ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯೂ ಅಂಥದ್ದೊಂದು ಮತ್ತೆ ಘಟಿಸಬಾರದು ಅನ್ನುವ ಕಾರಣಕ್ಕಾಗಿ ಬಹುಶಃ, ಯಾಕೆಂದರೆ ಹಿಂದಿನ ಬಹಳ ದೊಡ್ಡ ನಾಯಕರು, ಜನಪ್ರಿಯ ನಾಯಕರು, ಮಾಸ್ ಲೀಡರು ಮತ್ತು ಬಹುತೇಕ ಶಾಸಕರ ಒಲವು ಸಿದ್ದರಾಮಯ್ಯನವರ ಪರವಾಗಿದೆ ಅನ್ನೋದು ಹೈಕಮಾಂಡ್ಗೆ ಗೊತ್ತಿಲ್ಲದೇ ಇದ್ದದ್ದೇನಲ್ಲ. ಆದ್ದರಿಂದ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಇಳಿಸುವ ದಿಕ್ಕಿನಲ್ಲಿ ಸ್ವಲ್ಪ ಮೀನಾಮೇಷ ಮಾಡ್ತಾ ಇದೆ. ಬಹುಶಃ ನೀವೇ ಮಾತಾಡ್ಕೊಳ್ಳಿ, ಬಹುಶಃ DK ಶಿವಕುಮಾರ್ಗೆ ಹೇಳಿರ್ಬೋದು, ಅವರ ಪಟಾಲಮ್ಮನ್ನು ನೀವು ಒಪ್ಪಿಸಿ ಆಮೇಲೆ ನೋಡೋಣ, ಈ ರೀತಿಯ ವಾತಾವರಣ ಈಗ ಸೃಷ್ಟಿಯಾಗಿದೆ. ಆದರೆ ಈಗ ದಿಢೀರಂತ ಕೆಲವು ನ್ಯೂಸು ಬರ್ತಾ ಇರುವ ರೀತಿ ನೋಡಿದರೆ ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ಜನವರಿ ಕ್ರಾಂತಿ ಈಗ ಜೂನ್ ಕ್ರಾಂತಿಗೆ ಮುಂದಾಗ್ತಾ ಇದೆಯೇ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. 25ರ ಈ ಕುರ್ಚಿ ಕದನ 26ರ ಜೂನಿಗೆ ಹೋಗ್ತಾ ಇದೆಯೇ? ಅಲ್ಲಿಯೂ DK ಶಿವಕುಮಾರ್ಗೆ CM ಪಟ್ಟ ದಕ್ತದೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇದೆಯೇ? ಅಥವಾ ಈಗ ಸಂಕ್ರಾಂತಿ ಕ್ರಾಂತಿ ಆಗೋದು ಇದ್ರೂ ಸುನಾಮಿ ಅಥವಾ ಭೂಕಂಪ ಗ್ಯಾರಂಟಿಯೇ? ಶಿವಕುಮಾರ್ಗೆ ಕಾಂಗ್ರೆಸ್ಸನ್ನು ಬಿಟ್ಟು ಪರ್ಯಾಯ ಮಾರ್ಗವನ್ನು ಹುಡುಕೊಳ್ಳುವುದು, ಪರ್ಯಾಯ ಮಾರ್ಗದ ದಾರಿಯನ್ನು ತುಳಿಯುವುದು ಅವರಿಗೆ ಅನಿವಾರ್ಯ ಆಗ್ತಾ ಇದೆಯೇ? ಯಾಕೆಂದ್ರೆ ಖರ್ಗೆ ಅವರಿಗೆ ಅವರು ನೇರವಾಗಿ ಹೇಳಿದ್ದಾರೆ, CM ಪಟ್ಟ ಬದಲಾಗತಕ್ಕದ್ದು, ಆಡಿನ ಮಾತಿನ ಪ್ರಕಾರ ನೀವು ನನಗೆ ಹುದ್ದೆಯನ್ನ ಸಿದ್ದರಾಮಯ್ಯನವರನ್ನ ಬಿಡಿಸಿ ನನಗೆ ಕೊಡತಕ್ಕದ್ದು, ಅದಲ್ಲದೇ ಇದ್ರೆ ನನ್ನ ದಾರಿ ನನಗೆ, ಈ ಮಾತನ್ನು ಹೇಳಿದರು. ಹಾಗಾಗಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸುವ ಇರಾದೆಯನ್ನ ಪಕ್ಷ ಹೊಂದಿದೆ ಅಂತಾದ್ರೆ DK ಶಿವಕುಮಾರ್ ಅವರಿಗೆ ಅರ್ಧ ಚಂದ್ರವೇ ಗ್ಯಾರಂಟಿ ಕಾಂಗ್ರೆಸ್ನಲ್ಲಿ. ಮತ್ತೆ DK ಶಿವಕುಮಾರ್ ಮುಂದಿನ ಜೂನ್ ವರೆಗೆ ಅವರು ಕಾಯ್ತಾರೆ ಅನ್ನೋದಕ್ಕೂ ಖಾತ್ರಿ ಇಲ್ಲ. ಮತ್ತೆ ಜೂನ್ ಗಡಿ ಏನು? ಇವೆಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನೋಡಿ. ಈ ಎಲ್ಲ ಘಟನೆಗಳ ಹಿಂದೆ ಇನ್ನೊಂದು ಬಹಳ ತೀವ್ರ ಆಘಾತಕಾರಿ, ಯಾರಿಗೆ? DK ಶಿವಕುಮಾರ್ ಅವರಿಗೆ. ಅಂತ ಒಂದು ನ್ಯೂಸ್ ದೆಹಲಿಯಿಂದ ಬರ್ತಾ ಇದೆ. ಏನು ಅಂತಂದ್ರೆ, ಈಗ ರಾಹುಲ್ ಗಾಂಧಿ
ಒಂದು ಹಂತದ ತೀರ್ಮಾನವನ್ನ ಮಾಡಿದ್ದಾರೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ 100% ಇವರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ. ಮತ್ತು ಅವರ ಅನುಮತಿಯ ಮೇರೆಗೆ ಜನವರಿ 6 ಅಥವಾ ಜನವರಿ 9ಕ್ಕೆ ತನ್ನ ಪದಗ್ರಹಣವನ್ನ ಡಿ ಕೆ ಶಿವಕುಮಾರ್ ಪಕ್ಕಾ ಮಾಡಿಕೊಂಡಿದ್ರು. ಹಾಗಾಗಿ ಅವರು ದೇವಸ್ಥಾನದ ಒಂದು ಪ್ರಯಾಣವನ್ನ ಅಥವಾ ಒಂದು ಪ್ರದಕ್ಷಿಣೆಯನ್ನ ಮಾಡ್ತಾ ಇರೋದು. ಆದರೆ ಈಗ ಬಂದಂತ ತಾಜಾ ಸುದ್ದಿ ಏನು ಅಂತಂದ್ರೆ, ವೆಸ್ಟ್ ಬೆಂಗಾಲ್, ಕೇರಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿ ಈ 5 ರಾಜ್ಯದ ಚುನಾವಣೆ ಇದೆ. ಈ 5 ರಾಜ್ಯದ ಚುನಾವಣೆ ಎದುರಿರುವುದರಿಂದ ಈಗ ಕರ್ನಾಟಕದಲ್ಲಿ ಒಂದು ಅಹಿಂದ್ ಮತ್ತು ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಈ ತರದ ಎಲ್ಲದರ ಪ್ರತಿನಿಧಿಯಾದಂಥ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಆಗುವ ಪರಿಣಾಮ ಏನು? ಇದ್ದಬದ್ದ ಒಂದು ಗಟ್ಟಿ ಸರ್ಕಾರವೂ ಕೂಡ ಶೇಕ್ ಆಗಬಹುದೇ? ಈ ಆಲೋಚನೆ ರಾಹುಲ್ ಗಾಂಧಿಗೆ ಬಂದಿದೆ ಅನ್ನುವಂಥದ್ದು ಒಂದು. ಎರಡನೇದಾಗಿ ಖರ್ಗೆ ಅವರಿಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಥರದ ಒಂದು ಅಧಿಕೃತ ನ್ಯೂಸ್ ಬರ್ತಾ ಇದೆ. ಏನು? ಈ ಯಾವುದೇ ಕಾರಣಕ್ಕೂ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರನ್ನ ಬದಲಾಯಿಸುವ ಪ್ರಶ್ನೆ ಇಲ್ಲ. ಇದಕ್ಕೆ ಪೂರಕ ಅನ್ನುವ ಹಾಗೆ ವೇಣುಗೋಪಾಲ್ ಅವರ ಒಂದು ಮೂಲದಿಂದ ಬಂದದ್ದು, ಸಿದ್ದರಾಮಯ್ಯನವರು ಈಗಾಗಲೇ ಬಜೆಟ್ ಮಂಡನೆಯ ಸಿದ್ಧತೆಯಲ್ಲಿದ್ದಾರೆ. ಫೆಬ್ರವರಿಯ ಕೊನೆ ಅಥವಾ ಮಾರ್ಚ್ ಆರಂಭದಲ್ಲಿ ನಡೆಯುವಂಥ ಬಜೆಟ್ ಅಧಿವೇಶನದ ಪೂರ್ಣ ತಯಾರಿಯಲ್ಲಿ ಅವರಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಅಂತ ಸ್ಪಷ್ಟತೆ ಇಲ್ಲದೆ ಇದ್ರೆ ಬಜೆಟ್ ತಯಾರಿಗೆ ಯಾಕೆ ಮುಂದಾಗ್ತಾರೆ ಸಿದ್ದರಾಮಯ್ಯ? ಹಾಗಾಗಿ ರಾಹುಲ್ ಗಾಂಧಿ ಅವರು ತೀರ್ಮಾನಿಸಿದ್ದಾರೆ, ಈಗ ಸದ್ಯ ಸಿದ್ದರಾಮಯ್ಯನವರ ಬದಲಾವಣೆ ಇಲ್ಲ. ಹಾಗಾದ್ರೆ ಈ ಪಂಚರಾಜ್ಯದ ಚುನಾವಣೆ ಯಾವಾಗ ಅಂತಂದ್ರೆ ಅದು ಮೇನಲ್ಲಿ. ಹಾಗಾದ್ರೆ ಮೇವರೆಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಕಡೆ ಮುಖ ಹಾಕುವ ಸಾಧ್ಯತೆ ಇಲ್ಲ. ಯಾಕಂದ್ರೆ ಈಗಾಗಲೇ ಬಿಹಾರದ ಭೀಕರವಾದಂಥ ಸೋಲು, ಅವಮಾನ, ಕೊನೆಗೆ ಕನಿಷ್ಠ ಪಕ್ಷ ಈ 5 ರಾಜ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಆದರೂ ಒಂದು ವಿಜಯದ ಹೊಂಗೆರಡವನ್ನ ನೋಡಬೇಕು ಅನ್ನುವಂಥ ಒಂದು ಆಸೆಯಲ್ಲಿ ರಾಹುಲ್ ಗಾಂಧಿ ಮತ್ತೆ ಮತಚೋರಿ ಅಂತ ಹೇಳಿ ಅವರು ಅದರ ಇಡೀ ದೇಶಾದ್ಯಂತ ಅದನ್ನೇ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಹಾಗಾಗಿ ಅವರು ವೆಸ್ಟ್ ಬೆಂಗಾಲು, ಕೇರಳ, ತಮಿಳುನಾಡು, ಪುದುಚೇರಿ, ಅಸ್ಸಾಮು ಈ ಚುನಾವಣೆಯ ಬ್ಯುಸಿ, ಈಗಿನಿಂದನೇ ಅದಕ್ಕೆ ತಯಾರಿ. ಅವರು ಕರ್ನಾಟಕಕ್ಕೆ ಮುಖ ಹಾಕುವ ಸಾಧ್ಯತೆ ಕಡಿಮೆ. ಹಾಗಾದ್ರೆ ಕರ್ನಾಟಕದಲ್ಲಿ ಖರ್ಗೆ ಅವರಿಗೆ ಏನು ಹೇಳಿದ್ದಾರೆ ಅವರು? ನೋಡಿ, ಈಗ ಸಿದ್ದರಾಮಯ್ಯನವರ ಬದಲಾವಣೆ ಇಲ್ಲ, ನೀವು ಅವ್ರಿಗೆ ಹೇಳ್ಬಿಡಿ. ಹಾಗಾದ್ರೆ ಡಿ ಕೆ ಶಿವಕುಮಾರ್ನ ಶಮನ ಮಾಡೋದು ಹೇಗೆ? ಇದರ ಮಧ್ಯೆ ನೀವು ಗಮನಿಸಿರ್ಬೋದು, ಸುರ್ಜೇವಾಲಾ ಅವರು ಇಡೀ ಕರ್ನಾಟಕದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ರು. ಅವರು 1.5 ತಿಂಗಳಿಂದ ಈ ಕಡೆ ಈ ಗಲಾಟೆ ತುರ್ಯಾವಸ್ಥೆಗೆ ಹೋದ್ರು ಕೂಡ ಅವ್ರು ಈ ಕಡೆ ಮುಖನೇ ಹಾಕ್ತಾ ಇಲ್ಲ. ಯಾಕೆ? ವೇಣುಗೋಪಾಲ್ ಅವರು ಮದುವೆಗೆ ಬಂದೆ ಅಂತಾರೆ, ಕಾರ್ಯಕ್ರಮಕ್ಕೆ ಬಂದೆ ಅಂತಾರೆ, ಇನ್ನೊಂದಕ್ಕೆ ಬಂದೆ ಅಂತಾರೆ, ಇಲ್ಲಿ ಬಂದು ಏನೋ ಒಂದು ಹೇಳಿ ಹೋಗ್ತಾರೆ, ಇಲ್ಲಿಂದ ಸುದ್ದಿ ತಗೊಂಡು ಹೋಗ್ತಾರೆ. ಬಹುತೇಕವಾಗಿ ಅವರೀಗ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂಗೆ ಕಾಣುತ್ತೆ. ಅಧಿಕೃತವಾಗಿ ಉಸ್ತುವಾರಿ ಯಾರು ಅಥವಾ ಹಿಂದಿನ ಉಸ್ತುವಾರಿ ಮುಂದುವರಿತದೋ ಇಲ್ವೋ ಅದು ಎಲ್ಲೂ ಹೇಳಲಿಲ್ಲ. ಆದರೆ ನೀವು ಒಂದು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ, ಬಿಹಾರದ ಚುನಾವಣೆ ಮುಗಿದ ನಂತರ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ರು, ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿದರು, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು. ಆವಾಗ ಸರ್ಜೇವಾಲರನ್ನ ಕೂರಿಸ್ಕೊಂಡೆ ಅವರ ಮುಖಕ್ಕೆ ಮಂಗಳಾರತಿ ಮಾಡಿ ಬಂದದ್ದು ಈಗ ಗುಟ್ಟಾಗಿ ಉಳಿದಿಲ್ಲ. ನೋಡಿ, ಅವರು ನಿಮ್ಮ ಹೆಸರಲ್ಲಿ ರಾಹುಲ್ ಗಾಂಧಿ ಹೇಳಿದರು ಅಂತ ಬರ್ತಾರೆ, ನನ್ನಿಂದ ಏನೇನೋ ಹೇಳಬಾರದ ಮಾತುಗಳನ್ನೆಲ್ಲ ಆಡಿಸಿದ್ದಾರೆ, ನಿಮ್ಮ ಹೆಸರಲ್ಲಿ ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ಅವರು. ಈ ರೀತಿಯ ತಪ್ಪುಗಳನ್ನು ಅವರು ಮಾಡುವ ಮೂಲಕ ಕರ್ನಾಟಕದಲ್ಲಿ ಸುರ್ಜೇವಾಲಾ ಅವರ ಬಗ್ಗೆ ನಮ್ಮ ಯಾವ ಶಾಸಕರಿಗೂ ಒಂದೇ ಒಂದು ಅಡುರೇಣು ತೃಣಕಾಷ್ಟದಷ್ಟು ಅವರ ಮೇಲೆ ನಂಬಿಕೆ ಇಲ್ಲ, ಗೌರವ ಇಲ್ಲ. ಅವರನ್ನು ಇನ್ನು ಮುಂದೆ ಕರ್ನಾಟಕಕ್ಕೆ ಕಳಿಸ್ಬೇಡಿ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ಗೆ ಭೀಮ ಬಲವೇ ಸುರ್ಜೇವಾಲಾ ಡಿ ಕೆ ಪರವಾಗಿಯೇ ಬ್ಯಾಟಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಅದು ನುಂಗಲಾರದ ತುತ್ತಾಗಿತ್ತು. ಯಾಕೆಂದ್ರೆ ನಿಮಗೆ ನೆನಪಿದೆ, ಶಾಸಕರನ್ನ ಪ್ರತ್ಯೇಕವಾಗಿ ಸುರ್ಜೇವಾಲಾ ಭೇಟಿ ಮಾಡಿ ಅಭಿಪ್ರಾಯ ಸಂಗ್ರಹಿಸಿದ್ರು, ಸಚಿವರನ್ನ ಅವರ ಪರ್ಫಾರ್ಮೆನ್ಸು ಮತ್ತು ಅಭಿಪ್ರಾಯವನ್ನ, ಅವಾಗ ಅದು ದೊಡ್ಡ ವಿವಾದ ಆಗಿತ್ತು. KPCC ಅಧ್ಯಕ್ಷರು ಅಥವಾ AICC ಅಧ್ಯಕ್ಷರು ಆ ಥರದವರು ಇದು ಮಾಡಬಹುದು, ಇವರು
ಅದರಲ್ಲೂ ಸಚಿವರನ್ನ ಕರೆದು ಮಾತಾಡಿಸುವ ಸಾಂವಿಧಾನಿಕ ಹಕ್ಕು ಬಾಧ್ಯತೆ ಇವರಿಗಿದೆಯೇ ಅನ್ನುವ ಪ್ರಶ್ನೆಯನ್ನು ಕಾಡಿತ್ತು, ವಿವಾದಕ್ಕೆ ಎಡೆಯಾಗಿತ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಬಲಗೈಯನ್ನು ಬಿಹಾರದ ಎಲೆಕ್ಷನ್ ನಂತರ ತನ್ನ ಭೇಟಿಯಲ್ಲಿ ರಾಹುಲ್ ಗಾಂಧಿ ಅವ್ರ ಮೂಲಕ ಅದನ್ನು ಕತ್ತರಿಸಿದ್ದಾರೆ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರು ಎದುರನ್ನೇ ಏನು ಸುರ್ಜೇವಾಲಾ ಅವರ ಹತ್ರ ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳಿದಾಗ ಅವರು ಮೌನ ವಹಿಸಿದ್ರಂತೆ. ಹಾಗಾಗಿ ಇನ್ನು ಮುಂದೆ ನೀವು ಕರ್ನಾಟಕ ಕಡೆ ತಲೆ ಹಾಕಬೇಡಿ ಅಂತ ಹೇಳಿ ಅವರನ್ನಲ್ಲೇ ಕೂಡಿಸಲಾಗಿದೆ. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಮುಂದುವರಿತಾರೆ, ಅದು ಪ್ರಶ್ನೆ ಬೇರೆ. ಅಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಇಡೀಯದಾಗಿ ಬಂಡೆಗೆ ಬಾಂಬಿಡುವ ಕೆಲಸವನ್ನು ಸಿದ್ದರಾಮಯ್ಯನಾದಿ ಹೈಕಮಾಂಡ್ ಆದಿ ಒಟ್ಟೊಟ್ಟಾಗಿ ಮಾಡ್ತಾ ಇದೆಯೇ ಅನ್ನುವ ಒಂದು ಸಂಶಯವು ಕಾಡ್ತಾ ಇದೆ. ಇದರ ಮಧ್ಯೆ ಈಗ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡುವುದು ಈ ಪಂಚರಾಜ್ಯದ ಚುನಾವಣೆಯ ಪೂರ್ವದಲ್ಲಿ ಸಾಧ್ಯವೇ ಇಲ್ಲ ಅಂತ ರಾಹುಲ್ ಗಾಂಧಿ ತೀರ್ಮಾನ ತಗೊಂಡಿರೋದು ಇದು ಕನಕಪುರದ ಬಂಡೆಗೆ ಡೈನಮೈಟ್ ಇಟ್ಟ ಹಾಗೇನೆ ಆಗಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯ ಏನು? ಅದಕ್ಕೊಂದು ಸರಳ ಸೂತ್ರವನ್ನು ಕಂಡುಹಿಡಿದಿದೆ ಹೈಕಮಾಂಡ್. ಸಿದ್ದರಾಮಯ್ಯನವರ ಅತ್ಯಂತ ಮಹತ್ವಾಕಾಂಕ್ಷೆಯ ಸಂಪುಟ ಪುನರ್ರಚನೆ ಇಲ್ಲ, ಕೆಪಿಸಿಸಿ ಅಧ್ಯಕ್ಷತೆಯ ಬದಲಾವಣೆ ನೋ, ಒಬ್ಬನೇ ಒಬ್ಬ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅದೇ ಮುಂದುವರಿಯುವುದು ಅನ್ನುವಂಥದ್ದು ಡಿ ಕೆ ಶಿವಕುಮಾರನ್ನ ಸಮಾಧಾನ ಮಾಡುವಂಥ ಒಂದು ಪ್ಲಾನು ಅನ್ನೋದು ಈಗ ಬರ್ತಾ ಇರುವಂಥ ಸುದ್ದಿ. ಹಾಗಾದರೆ ಇದರ ಪರಿಣಾಮ ಏನು? ನಾನು ಮುಖ್ಯಮಂತ್ರಿ ಆಗೇ ಸಿದ್ಧ, ಆಗಲೇಬೇಕು, ಕೊಟ್ಟ ಮಾತಿನ ಪ್ರಕಾರ ನಡ್ಕೋಬೇಕು, ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದಂಥ ಸಿದ್ದರಾಮಯ್ಯನವರು ಮಾತಿನಂತೆ ನಡ್ಕೊಳ್ತಾರೆ, ಅದು ನಾಯಕತ್ವದ ಲಕ್ಷಣ ಅಂತೆಲ್ಲ ಡಿ ಕೆ ಸುರೇಶ್ನಿಂದ ಹಿಡಿದು ಡಿ ಕೆ ಶಿವಕುಮಾರ್ವರೆಗೆ ಎಲ್ಲರೂ ಉಚ್ಚರಿಸ್ತಾ ಬಂದಂಥ ಈ ಮಾತು ಈಗ ಸಂಪೂರ್ಣ ಸುಳ್ಳಾಗ್ತಾ ಇದೆಯೇ? ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಕನಸು ಕೇವಲ ಕನಸೇ, ಕಾಂಗ್ರೆಸ್ಸಿನ ಸರ್ಕಾರದ ಮುಖಾಂತರ ಸಿ ಎಂ ಆಗುವಂಥದ್ದು? ಒಂದು ರೀತಿಯಲ್ಲಿ ಇದು ಈಗ ಬರ್ತಾ ಇರುವಂಥ ನ್ಯೂಸಿನ ಪ್ರಕಾರ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಡಿ ಕೆ ಶಿವಕುಮಾರರನ್ನ ಮುಖ್ಯಮಂತ್ರಿ ಮಾಡುವ ಪ್ರಶ್ನೆ ಇಲ್ಲ. ಪಂಚರಾಜ್ಯದ ಚುನಾವಣೆಯ ನಂತರ ಅಂತಂದರೆ ಈಗ ಆವಾಗ ನಿಮಗೆ ಜೂನು ಮಳೆಗಾಲದ ಅಧಿವೇಶನ ಜುಲೈಯಲ್ಲಿ ಬರ್ತದೆ, ಆಮೇಲೆ ಹಾಗೆ ಹೀಗೆ ಸಮಯ ಹೋಗ್ತಾ ಇದ್ದಾಗ ಮತ್ತೆ ಚಳಿಗಾಲದ ಅಧಿವೇಶನ ಬರ್ತದೆ, ಈ ಥರ ಮತ್ತೆ ಬಜೆಟ್ಟು, ಹೀಗೆ ಒಂದೊಂದೇ ಕಾರಣ ಕೊಟ್ಟು ಇನ್ನು ಉಳಿದ 2.5 ವರ್ಷವನ್ನು ಒಂದು 2 ವರ್ಷ ಮುಗಿಸ್ಬಿಟ್ರೆ ಅಥವಾ 1.5 ವರ್ಷ ಮುಗಿಸ್ಬಿಟ್ರೆ ಮತ್ತೆ ಚುನಾವಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೊಮ್ಮೆ ಪಟ್ಟ ಕಟ್ಟಿದ್ರೂ ಕೂಡ ಅದರ ಲಾಭನ ಏನು? ಡಿ ಕೆ ಶಿವಕುಮಾರ್ ಅವರ ಆಡಳಿತಕ್ಕೆ ಅವಕಾಶ ಏನಾದ್ರು ಸಿಗುತ್ತಾ? ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರನ್ನು ಪಂಚರಾಜ್ಯ ಚುನಾವಣೆವರೆಗೆ ಮುಂದುವರಿಸ್ತೇನೆ ಅಂತ ಒಂದು ಸಬೂಬನ್ನು ಇಟ್ಟುಕೊಂಡು ಡಿ ಕೆ ಶಿವಕುಮಾರನ್ನು ಶಮನ ಮಾಡಲಿಕ್ಕೆ ಹೊರಟರೂ ಕೂಡ ಹೈಕಮಾಂಡ್ ಪ್ರಾಯಶಃ ಕನಕಪುರದ ಬಂಡೆ ಯಾವ ಕಾರಣಕ್ಕೂ ಈ ಸಂಧಾನ ಸೂತ್ರವನ್ನು ಒಪ್ಪುವ ಪ್ರಶ್ನೆಯೇ ಇಲ್ಲ. ಹಾಗಾದರೆ ಪರ್ಯಾಯ ಏನು? ಖರ್ಗೆ ಅವರಿಗೆ ಈಗಾಗಲೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್, ನನ್ನ ಪರ್ಯಾಯ ಮಾರ್ಗ ಸಿದ್ಧವಾಗಿದೆ, ನಾನು ಆ ಕಡೆ ವಾಲ್ಬೇಕಾಗತ್ತೆ, ಜಾಗ್ರತೆ. ಯಾಕೆಂದರೆ ಕಾಂಗ್ರೆಸ್ಸಿನ ನಿಷ್ಠೆಗೆ ಇಲ್ಲಿ ಕವಡೆ ಕಾಸಿನ ಬೆಲೆ ಇಲ್ಲ ಅಂತಾಯಿತು. ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದಂಥ ಆ ಕೆಲಸಕ್ಕೆ ಯಾವುದೇ ರೀತಿಯ ಆದ್ಯತೆ ಇಲ್ಲ. 136 ಸೀಟನ್ನು ತನ್ನ ಹೆಗಲ ಮೇಲೆ ಹೊತ್ತು ಪಕ್ಷವನ್ನು ಮುನ್ನಡೆಸಿ ತನು ಮನ ಮತ್ತು ಧನ ಈ ಎಲ್ಲ ವಿನಿಯೋಗದಿಂದ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂಥ ಸರ್ಕಾರ ರಚನೆಗೆ ಕಾರಣವಾಗುವಂಥ ಗೆಲುವನ್ನು ತಂದಾಗಲೂ ಕೂಡ ಆ ಗೆಲುವಿಗೆ ರಾಜಣ್ಣನಂತವ್ರು ಹೇಳ್ತಾ ಇರೋದು 2013 ಮತ್ತು 2023ರಲ್ಲಿ ಪ್ರಚಂಡ ಬಹುಮತದ ಗೆಲುವಿಗೆ, 23ರಲ್ಲಿ ಪ್ರಚಂಡ, ಆವತ್ತು ಬರೇ ಚಂಡ ಬಿಡಿ, ಅಂಥ ಗೆಲುವಿಗೆ, ಐತಿಹಾಸಿಕವಾದ ಗೆಲುವಿಗೆ ಅಹಿಂದ್ ನಾಯಕ, ಜನಪ್ರಿಯ ನಾಯಕ, ಮಾಸ್ ಲೀಡರ್ ಸಿದ್ದರಾಮಯ್ಯನವರೇ ಕಾರಣ ಅಂತ ಅವರು ಪತ್ರ ಬರೆದಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಸೈಡ್ಲೈನ್ ಮಾಡುವ, ಡಿ ಕೆ ಶಿವಕುಮಾರ್ ಒಬ್ಬ ಒಕ್ಕಲಿಗ, ಒಕ್ಕಲಿಗದ ಜಾತಿಯನ್ನು ಈಗ ಮೇಲ್ವರ್ಗಕ್ಕೆ ಸೇರಿಸಾಗಿದೆ ರಾಜಕೀಯವಾಗಿ. ಅಹಿಂದು, ದಲಿತ
ಇಂಥದ್ದೇ ಮುಖ್ಯಮಂತ್ರಿ ಆಗಬೇಕೆ ಹೊರತು ಒಕ್ಕಲಿಗರು ಆಗುವಂಗಿಲ್ಲ. ಹಾಗಾದರೆ ಈ ಲಿಂಗಾಯತರಂತೂ ಆಗುವಂಗೇ ಇಲ್ಲ ಬಿಡಿ. ಸಿದ್ದರಾಮಯ್ಯನವರು ಇಳಿಯುವುದಿದ್ರೂ ಚಿಂತೆ ಇಲ್ಲ, ಪರಮೇಶ್ವರ್ ಆಗಬೇಕೆ ಹೊರತು ಡಿ ಕೆ ಶಿವಕುಮಾರ್ ಆಗಬಾರ್ದು ಅನ್ನುವಂಥ ಈ ಶಾಸಕರ ಸಿದ್ದರಾಮಯ್ಯನವರ ಪಟಾಲಮ್ಮನ ಏಕೈಕ ಒಕ್ಕೊರಲಿನ ಈ ಅಭಿಪ್ರಾಯ ಇದೆಯಲ್ಲ, ಇದು ಸಂಪೂರ್ಣವಾಗಿ ಕಾಂಗ್ರೆಸ್ಸಿನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಿ ಮಾಡುವಂಥ ಕೆಲಸ ಅನ್ನೋದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಇಲ್ಲಿ ದುಡ್ದವರಿಗೂ ಬೆಲೆ ಇಲ್ಲ, ನಿಷ್ಠೆಗೂ ಬೆಲೆ ಇಲ್ಲ. ಹುತ್ತ ಇತ್ತು, ಇರುವೆಗಳು ಕಟ್ಟಿದ್ವು, ಹಾವು ಬಂತು, ಅದರಲ್ಲಿ ಸೇರಿಕೊಳ್ತು, ಅದೇ ಇರುವೆಗಳನ್ನೆಲ್ಲ ಹೊರಗೋಡಿಸಿತು, ತನ್ನದೇ ಕಾರ್ಯಭಾರವನ್ನು ಮಾಡಿತು, ತನ್ನದೇ ಉಳಿದ ಹಾವುಗಳನ್ನು ಬೇಕಾದ್ರೂ ಅಲ್ಲಿ ತಂದು ಇಟ್ಕೊಳ್ಳಿಕ್ಕೆ ಅದು ಮನಸ್ಸು ಮಾಡಿತ್ತು ಅನ್ನೋದೇ ಕಥೆಯ ಮತಿತಾರ್ಥ. ಇಲ್ಲಿ ಮೂಲ ಕಾಂಗ್ರೆಸ್ಸರಿಗೆ ಬೆಲೆ ಇಲ್ಲ, ಹಿರಿಯ ಕಾಂಗ್ರೆಸ್ಸರಿಗೆ ಬೆಲೆ ಇಲ್ಲ, ದುಡಿಯುವ ಕಾಂಗ್ರೆಸ್ಸರಿಗೆ ಬೆಲೆ ಇಲ್ಲ, ನಿಷ್ಠಾವಂತರಿಗೆ ಬೆಲೆ ಇಲ್ಲ. ಈ ಎಲ್ಲ ಇಲ್ಲಗಳ ಸಂಕೇತ ರೂಪ ಯಾವುದು ಅಂತಂದರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಹಾಗಾದರೆ ಸಿ ಎಂ ಪಟ್ಟವೂ ಸಿಗದೇನೆ ಏಕೈಕ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ, ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಒಪ್ಪಿಕೊಂಡು ಮುಂದುವರಿತಾರ ಅನ್ನುವ ಪ್ರಶ್ನೆ ಒಂದು ಪ್ರಶ್ನೆಯೇ ಅಲ್ಲ ಅನ್ನುವ ಹಂತಕ್ಕೆ ಬಂದಿದೆ. ಯಾಕೆಂದರೆ ಅವರು ಅಷ್ಟನ್ನೇ ಮಾಡೋದಿದ್ದರೆ ಇಷ್ಟು ಹೋರಾಟ ಮಾಡಬೇಕಾಗಿರಲಿಲ್ಲ. ಅಷ್ಟಕ್ಕೆ ಯಾವತ್ತೂ ಅವಕಾಶ ಇತ್ತು, ಅದು ಅವ್ರಿಗೂ ಗೊತ್ತಿದೆ. ಆದರೆ ಈಗ ಸಿದ್ದರಾಮಯ್ಯನವರನ್ನೇ ಮುಂದುವರಿಸುವ ತೀರ್ಮಾನವನ್ನು ರಾಹುಲ್ ಗಾಂಧಿ ಅವರು ಖಚಿತವಾಗಿ ಮಾಡಿದ್ದೇ ಹೋದಾದರೆ ಗ್ಯಾರಂಟಿ ಬರೆದಿಟ್ಕೊಳ್ಳಿ, ಈ ಜನವರಿ ಅಥವಾ ಸಂಕ್ರಾಂತಿಯ ಆಸುಪಾಸಿನಲ್ಲೇ ಸಿದ್ದರಾಮಯ್ಯನವರ ಮುಂದುವರಿಕೆಯ ಮಾತು ಅಧಿಕೃತವಾಗಿ ವಿಲೇವಾರಿಯಾದಂಥ ದಿನದಿಂದಲೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಕಾಲನ್ನು ಹೊರಗಡೆ ಇಡುತ್ತಾರೆ. ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ. ಇನ್ನು ಇದು ಅವಮಾನವೂ ಹೌದು, ಅಸಮಾಧಾನವೂ ಹೌದು. ಡಿ ಕೆ ಶಿವಕುಮಾರ್ ಅವರ ನಾಗಾಲೋಟಕ್ಕೆ ತಡೆ ಒಡ್ಡಿದ ಕೀರ್ತಿ ಸಿದ್ದರಾಮಯ್ಯನವರು ಪಟಾಲಮ್ಗೆ. ಏನು ಮಾಡ್ತೀರಿ ನೀವು? ಕನಕಪುರದ ಬಂಡೆ ಆದರೆ ಕನಕಪುರಕ್ಕಾಯ್ತು, ನಮಗಲ್ಲ. ನಾವು ಸಿದ್ದರಾಮಯ್ಯನವರನ್ನು ಟಗರಿಟ್ಟುಕೊಂಡೇ ಅಧಿಕಾರ ಮಾಡ್ತೇವೆ, ನಮಗೆ ಬಂಡೆ ಬೇಡ ಅಂತ ಹೇಳಿದವರ ಈ ಗೆಲುವಿನ ನಗೆಯ ಮುಂದೆ ಡಿ ಕೆ ಶಿವಕುಮಾರ್ ಅಂತವರು ತಲೆ ಬಗ್ಗಿಸ್ತಾರ? ತಲೆ ಬಗ್ಗಿಸಿ ಏನು ವರ್ಷಗಟ್ಟಲೆ ಇದಾಯಿತು 28ರಲ್ಲಿ ನೋಡ್ಕೊಳ್ಳುವ ಅಂತ ಹೇಳಿದರೆ ಅದನ್ನು ಒಪ್ಪುತ್ತಾರ? ಅಥವಾ ಎಲೆಕ್ಷನ್ನಿಗೆ 1 ವರ್ಷ 8 ತಿಂಗಳ 10 ತಿಂಗಳ ಇದ್ದಾಗ ಅಧಿಕಾರವನ್ನು ಕೊಟ್ಟರೆ ಆ ಅಧಿಕಾರವನ್ನು ಒಪ್ಪಿಕೊಳ್ತಾರ ಡಿ ಕೆ ಶಿವಕುಮಾರ್? ನೋ, ನೆವರ್. ಹಾಗಾಗಿ ಡಿ ಕೆ ಶಿವಕುಮಾರರ ಕನಸಿನ ಸಾಕಾರಕ್ಕೆ ಪ್ರಾಯಶಃ ಅವರು ಪಕ್ಷದಿಂದ ಹೊರಗಡೆ ಬರಬೇಕಾದಂಥ ಸಂದರ್ಭ ಅವರ ಕಣ್ಣೆದುರು ಬಹಳ ದಟ್ಟವಾಗಿದೆ ಅಂತಲೇ ನನ್ನ ಭಾವನೆ. ಕಾಂಗ್ರೆಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಹೈಕಮಾಂಡು ಒಪ್ಪುತ್ತಾ ಇಲ್ಲ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರ ಮಾತಿಗೆ ಅಲ್ಲಿ ಅಂಥ ಪುಷ್ಟೀಕರಣ ದೊರೆತಿಲ್ಲ. ರಾಹುಲ್ ಗಾಂಧಿಯೇ ಅಂತಿಮವಾದಂಥ ಚೆಂಡನ್ನು, ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಅದು ಸಿದ್ದು ಪರವಾಗಿ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಬದಲಾವಣೆ ಮಾಡುವ ರಿಸ್ಕನ್ನು ಅವರು ತೆಗೆದುಕೊಳ್ಳಿಕ್ಕೆ ಸಿದ್ಧವಾಗಿಲ್ಲ. ಡಿ ಕೆ ಶಿವಕುಮಾರರನ್ನು ಹಾಗಾದರೆ ಕಾಂಗ್ರೆಸ್ಸು ಕಳ್ಕೊಳ್ತದ? ಡಿ ಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ಈಗಾಗಾದರೆ ಬೇರೆ ಪಕ್ಷದತ್ತ ಮುಖ ಮಾಡ್ತಾರ? ಡಿ ಕೆ ಶಿವಕುಮಾರ್ ಶಾಸಕರನ್ನು ಖರೀದಿ ಮಾಡಬಹುದಾ? ಡಿ ಕೆ ಶಿವಕುಮಾರ್ ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾಗಬಹುದಾ? ಏನಕ್ಕೇನ ತಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಈ ಸರಿ ಹಠದಿಂದ ಹೊರಟಂಥ ಡಿ ಕೆ ಶಿವಕುಮಾರ್ ಈ ಬೆಳವಣಿಗೆಯನ್ನು ಒಪ್ಪುವ ಪ್ರಶ್ನೆನೇ ಇಲ್ಲ. ಒಪ್ಪೋದಿಲ್ಲ ಅಂತಾದರೆ ಗ್ಯಾರಂಟಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸನ್ನು ತ್ಯಜಿಸುವುದು ಗ್ಯಾರಂಟಿ. ಹಾಗಾಗಿನೇ ಜನವರಿಯ ಸಂಕ್ರಾಂತಿ ಕ್ರಾಂತಿ ಜೂನಿಗೊಮ್ಮೆ ಶಿಫ್ಟ್ ಆದದ್ದು, ಸಿದ್ದರಾಮಯ್ಯನವರನ್ನು ಕಾಯಂಗೊಳಿಸುವಂಥ ನಿರ್ಧಾರವನ್ನು ರಾಹುಲ್ ಗಾಂಧಿ ಅನ್ನೋದು ತೆಗೆದುಕೊಂಡಿದ್ದು, ಸುರ್ಜೇವಾಲ್ರನ್ನು ಕರ್ನಾಟಕಕ್ಕೆ ಮುಖ ಮಾಡದೇ ಇದ್ದ ಹಾಗೆ ಅವರನ್ನು ತಡೆದು ನಿಲ್ಲಿಸಿದ್ದು, ಪ್ರತಿ ಹಂತದಲ್ಲೂ ಡಿ ಕೆ ಶಿ ಅವರಿಗೆ ನೋವಿನ ಜಳವನ್ನೇ ಜಳಪಿಸುವ ಹಾಗೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಸೇರಿಕೊಂಡು ಮಾಡಿದ್ದಾರೆ ಅಂತಾದರೆ, ಸ್ವಾಭಿಮಾನಿ ರೋಷಾವೇಶದ ಒಬ್ಬ ಒಕ್ಕಲಿಗರ ಪ್ರಬಲ ನಾಯಕ ಡಿ ಕೆ ಶಿವಕುಮಾರ್ ತನ್ನ ಮಾನ, ಮರ್ಯಾದೆ, ಸ್ವಾಭಿಮಾನ ಎಲ್ಲವನ್ನ ಬದಿಗೊತ್ತಿ ಕಾಂಗ್ರೆಸ್ನಲ್ಲಿ ನನಗೆ ಸಿಕ್ಕಿದ್ದಷ್ಟೇ ಮಕ್ಕಳ ಪುಣ್ಯ ಅಂತೇಳಿ ಅಧಿಕಾರದಲ್ಲಿ ಡಿ ಸಿ ಎಂ ಆಗಿ ಇದ್ದು
ಮುಂದುವರಿತಾರ ಅಂತಂದರೆ ನೋ, ನೆವರ್. ಹಾಗಾಗಿ ಕಾಂಗ್ರೆಸ್ಸಿನಲ್ಲಿ ಸುನಾಮಿ ಗ್ಯಾರಂಟಿ, ಭೂಕಂಪವೂ ಗ್ಯಾರಂಟಿ, ಮತ್ತು ಕಾಂಗ್ರೆಸ್ಸಿನ ಸರ್ಕಾರದ ಪತನವಾಗುವ ಸಾಧ್ಯತೆಯನ್ನು ನಾವು ಈ ಎಲ್ಲ ವಿಶ್ಲೇಷಣೆಗಳ ಮೂಲಕ ಕಂಡ್ಕೋಬೋದೇನೋ. ಅಂತೂ ಡಿ ಕೆ ಶಿವಕುಮಾರ್ ಅವರ ಪಕ್ಷನಿಷ್ಠೆಗೆ, ಡಿ ಕೆ ಶಿವಕುಮಾರ್ ಅವರ ದುಡಿಮೆಗೆ, ಅವರ ಕಾಯಕಕ್ಕೆ, ಅವರ ಇಡೀದಾಗಿ ಗಾಂಧಿ ಕುಟುಂಬವನ್ನು ಅಖಂಡವಾಗಿ ಪ್ರೀತಿಸಿದ್ದಕ್ಕೆ ಕೊನೆಗೂ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಕೊಡ್ತಾ ಇರುವಂಥದ್ದು ಚಂಬು ಅನ್ನುವಂಥದ್ದು ಈಗ ಬಹಳ ಪಕ್ಕಗೊಳ್ತಾ ಇದೆ. ಇದರ ಪರಿಣಾಮ ಮಾತ್ರ ಕರ್ನಾಟಕದ ಕಾಂಗ್ರೆಸ್ಸಿಗೆ ಬಹಳ ಬಹಳ ಏನು ಆತ್ಮಘಾತುಕವಾಗಿದೆ, ಬಹಳ ತೀಕ್ಷ್ಣವಾಗಿರುತ್ತೆ. ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಸಹಿಸಿಕೊಂಡು ಕೂತ್ಕೊಳ್ಳುವಂಥ ಒಬ್ಬ ಷಂಡ ರಾಜಕಾರಣಿ ಖಂಡಿತಕ್ಕೂ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಮಸ್ತೆ.